ಈಗ ಚರ್ಚೆಯಲ್ಲಿ ಇದ್ದಿದ್ದು ನಮ್ಮ ಕರ್ನಾಟಕ ಸ್ಟೇಟ್ ಪಾಲಿಟಿಕ್ಸಲ್ಲಿ ಏನಾಗಿದೆ ಅಂದರೆ ಇಟ್ ಹ್ಯಾಸ್ ಬಿಕಮ್ ಎ ಮೋಸ್ಟ್ ಪಾಲಿಟಿಕ್ಸ್ ಆಗಿದೆ ಕರ್ನಾಟಕದಲ್ಲಿ. ಏನಂದರೆ ಸಿದ್ದರಾಮಯ್ಯ ಅವರು ಈಗ ಅನ್ಡೌಟೆಡ್ಲಿ ಈಸ್ ಲೀಡರ್ ಆಫ್ SC ST ಮತ್ತು OBC ಅವರು ಗುರುಪಡಿಸ್ಕೊಂಡಿದ್ದಾರೆ. ಹೀಗಾಗಿ ಮತ್ತು ಅವ್ರ ಹತ್ರ ಮೆಜಾರಿಟಿ ಇದೆ, 135 MLAs ಇದ್ದಾರೆ. ಈ ಸರ್ಕಾರನ ಹೆಂಗೆ ಡಿಸ್ಟೆಬಲೈಸ್ ಮಾಡಬೇಕು? ಯಾಕಂದರೆ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಒಂದು ಕಪ್ಪಿ ಚುಪ್ಪಿ ಇಲ್ಲ. ಏನಾದರೂ ಮಾಡಿ ಇವರು ಡಿಸ್ಟೆಬಲೈಸ್ ಮಾಡಬೇಕು ಅಂಥೇಳಿ ಗವರ್ನರ್ ಅವರು ಇದು ಒಂದು ರೀಸನ್ ತಗೊಂಡು ಅವರಿಗೆ ಲೋಕಾಯುಕ್ತ ಆ್ಯಕ್ಟ್ನಲ್ಲಿ ಅವರು ಇದು ಏನಿದೆ ಸೆಕ್ಷನ್ 17ನಲ್ಲಿ ಅವರಿಗೆ ಎನ್ಕ್ವೈರಿ ಮಾಡಲಿಕ್ಕೆ ಪ್ರಾಸಿಕ್ಯೂಷನ್ ಆಜ್ಞೆ ಕೊಟ್ಟಿದ್ದಾರೆ. ಬಟ್ ಏನಿದೆ ಅದರಲ್ಲಿ ಏನಾದರೂ ಮಟೀರಿಯಲ್ ಏನಾದರೂ ಇದೆಯಾ? ಆ ಕಂಪ್ಲೇಂಟಲ್ಲಿ ಏನಾದರೂ ಮಟೀರಿಯಲ್ ಇದೆಯಾ? ಸುಮ್ಮನೆ ಏನಿದೆ ಎನ್ಕ್ವೈರಿ ಆಗಲಿಕ್ಕೆ ಈ ಗವರ್ನರ್ ಅವರು ಮಾಡಿದ್ದು ಆದೇಶ ಸರಿ ಇಲ್ಲ ಅಂತೇಳಿ ನಮ್ಗೆ ಅನಿಸ್ತಿದೆ. ಯಾಕಂದರೆ ಇನ್ನೂ ಸೆಕ್ಷನ್ 19ನಲ್ಲಿ ಪ್ರಾಸಿಕ್ಯೂಷನ್ ಮಾಡಬೇಕು, ಇದು ಇನ್ನೂ ಮುಂದೆ ಇದೆ. ಆದರೆ ಈ ಇನ್ಕ್ವೈರಿಯಲ್ಲಿ ಹರಾಸ್ ಮಾಡಬೇಕು, ಅವ್ರ ಮೇಲೆ ಏನಿದೆ ಒಂದು ಅಲಿಗೇಷನ್ ಮಾಡಬೇಕು. ಯಾಕಂದರೆ ಇನ್ನೂ ತನಕ ಅವ್ರ ಮೇಲೆ ಯಾವುದೂ ಸಹಿತ ಕರಪ್ಷನ್ ಅಲಿಗೇಷನ್ ಇಲ್ಲ. ಹೀಗಾಗಿ ಅವ್ರ ಮೇಲೆ ಏನಿದೆ ಒಂದು ಅಲಿಗೇಷನ್ ಮಾಡಿ ಅವರಿಗೆ ಡಿಸ್ಟೆಬಲೈಸ್ ಮಾಡಿ ಅವರಿಗೆ ಮುಖ್ಯಮಂತ್ರಿ ಚೇರಿಂದ ಇಳಿಸಿ ಅವರಿಗೆ ಅಪಮಾನ ಮಾಡಬೇಕಂತೇಳಿ ಈ ಗವರ್ನರ್ ಅವ್ರದ್ದು ಉದ್ದೇಶ. ಅದಕ್ಕೆ ನಾವು ಬ್ಯಾಕ್ವರ್ಡ್ ಆಗಟ್ಟಿ ಅಸೋಸಿಯೇಷನ್ ಅವರು ಅದಕ್ಕೆ ಪ್ರೊಟೆಸ್ಟ್ ಮಾಡ್ತೀವಿ. ನಾವು ಇಡೀ ರಾಜ್ಯದಲ್ಲಿ ನಾವು ಹೋರಾಟ ಮಾಡ್ತೀವಿ ಮತ್ತು ನಾವು ಯಾವಾಗಲೂ ಸಿದ್ದರಾಮಯ್ಯ ಸಾಹೇಬ್ ಜೊತೆಗೆ ಇದ್ದೀವಿ ಮತ್ತು ಅವರಿಗೆ ನಾವು ಏನು ಮಾಡಲಿಕ್ಕೆ ಏನೂ ಆಗಲಿಕ್ಕೆ ಕೊಡೋದಿಲ್ಲ. ಮತ್ತು ಇದು ಗವರ್ನರ್ ಅವರು ಮಾಡಿದ್ದು ಆದೇಶ ತಪ್ಪು. ಯಾಕಂದರೆ ಸೋ ಮೆನಿ ಫೈಲ್ಸ್ ಆರ್ ಪೆಂಡಿಂಗ್ ವಿತ್ ದ ಗವರ್ನರ್. ವೈ ಇವರು ಇದೇ ಒಂದೇ ಫೈಲ್ ಯಾಕೆ ಮಾಡಿದ್ರು? ಅವರು ಇದೇ ಒಂದೇ ಫೈಲ್ ಯಾಕೆ ಕೊಟ್ಟಿದ್ರು? ಅವರು ಇದರಲ್ಲಿ ಇವ್ರದ್ದು ಇಂಟೆನ್ಷನ್ ಸರಿ ಇಲ್ಲ. ಗವರ್ನರ್ ಅವರು ಏನಿದೆ ಅವ್ರು ಸೆಂಟ್ರಲ್ ಏನಿದೆ ಅಲ್ಲ ಕೇಂದ್ರ ಸರ್ಕಾರ ರಿಪ್ರೆಸೆಂಟ್ ಆಗಿ ಮತ್ತು BJP ಸರ್ಕಾರ ರಿಪ್ರೆಸೆಂಟ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹೋರಾಟ.